ಒಂದಾನೊಂದು ಕಾಲದಲ್ಲಿ ಒಬ್ಬ ಬಹಳ ಶ್ರಮಜೀವಿ ರೈತನಿದ್ದ. ಅವರು ತಮ್ಮ ಹೊಲಗಳಲ್ಲಿ ಬೆಳೆಗಳನ್ನು ಬೆಳೆಯಲು ಮತ್ತು ಅವುಗಳನ್ನು ಪಾಲನೆ ಮಾಡಲು ಬಹಳ ಶ್ರಮಿಸಿದರು. ಆದಾಗ್ಯೂ ಅವರ ಬೆಳೆಗಳು ಪ್ರಕೃತಿ ವಿಕೋಪಗಳಿಂದ ಆಗಾಗ್ಗೆ ಹಾನಿಗೊಳಗಾಗುತ್ತವೆ. ಕೆಲವೊಮ್ಮೆ ಅನಾವೃಷ್ಟಿ, ಕೆಲವೊಮ್ಮೆ ಭಾರಿ ಮಳೆ, ಕೆಲವೊಮ್ಮೆ ಸುಡುವ ಬಿಸಿಲು ಮತ್ತು ಕೆಲವೊಮ್ಮೆ ಬಿರುಗಾಳಿ. ಕಾರಣಾಂತರಗಳಿಂದ ಅವರ ಬೆಳೆ ನಷ್ಟವಾಯಿತು. ಒಂದು ದಿನ ರೈತ ತನ್ನ ನಾಶವಾದ ಬೆಳೆಗಳನ್ನು ನೋಡುತ್ತಾ ಮರದ ಕೆಳಗೆ ಕುಳಿತಿದ್ದ. ಅವನು ಕೋಪಗೊಂಡು ಆಕಾಶದ ಕಡೆಗೆ ನೋಡಿ ದೇವರಿಗೆ ಹೇಳಿದನು, ಕರ್ತನೇ, ಜನರು ನಿನ್ನನ್ನು ಮಹಾನ್ ಮತ್ತು ಸರ್ವಜ್ಞ ಎಂದು ಭಾವಿಸುತ್ತಾರೆ. ನೀವು ಎಲ್ಲವನ್ನೂ ತಿಳಿದಿದ್ದೀರಿ ಎಂದು ನೀವು ಹೇಳುತ್ತೀರಿ. ಆದರೆ ಧಾನ್ಯವು ಹೇಗೆ ಬೆಳೆಯುತ್ತದೆ ಎಂದು ನಿಮಗೆ ಅರ್ಥವಾಗುತ್ತಿಲ್ಲ ಎಂದು ನಾನು ಭಾವಿಸುತ್ತೇನೆ. ನಂತರ ನಿರಂತರ ಪ್ರವಾಹಗಳು, ಬಿರುಗಾಳಿಗಳು ಮತ್ತು ಚಂಡಮಾರುತಗಳು ಇರುವುದಿಲ್ಲ. ನಾವು ಎಷ್ಟು ನಷ್ಟ ಅನುಭವಿಸಿದ್ದೇವೆ ಎಂಬುದು ನಿಮಗೆ ತಿಳಿದಿಲ್ಲ. ಹವಾಮಾನವನ್ನು ನಿಯಂತ್ರಿಸುವ ಶಕ್ತಿ ನನ್ನಲ್ಲಿದ್ದರೆ ನನ್ನ ಬೆಳೆಗಳನ್ನು ನಾನು ಎಷ್ಟು ಚೆನ್ನಾಗಿ ಬೆಳೆಯಬಲ್ಲೆ ಎಂದು ನಿಮಗೆ ತಿಳಿದಿರುತ್ತದೆ. ಅವನಿಗೆ ಆಶ್ಚರ್ಯವಾಗುವಂತೆ, ನಿಮ್ಮ ಬೆಳೆಗಳನ್ನು ಬೆಳೆಯಲು ನೀವು ಈ ಋತುವಿನಲ್ಲಿ ಹವಾಮಾನವನ್ನು ನಿಯಂತ್ರಿಸಬಹುದು. ಸ್ವರ್ಗದಿಂದ ಈ ದೇವರ ಧ್ವನಿಯನ್ನು ಕೇಳಿ ರೈತನಿಗೆ ಸಂತೋಷವಾಯಿತು ಎಂದು ಉತ್ತರಿಸುವ ಸ್ವರ್ಗದಿಂದ ಒಂದು ಧ್ವನಿ ಕೇಳಿಸಿತು. ಕೆಲವು ದಿನಗಳ ನಂತರ ರೈತ ತನ್ನ ಹೊಲದಲ್ಲಿ ಗೋಧಿಯನ್ನು ಹಾಕಿದನು. ಈಗ ರೈತನಿಗೆ ಇಚ್ಛೆಯಂತೆ ಹವಾಮಾನವನ್ನು ಬದಲಾಯಿಸುವ ಶಕ್ತಿ ಇತ್ತು. ಅವನು ತನ್ನ ಬೆಳೆಗಳನ್ನು ಬಿರುಗಾಳಿ, ಮಳೆ, ಪ್ರವಾಹ ಮತ್ತು ಸುಡುವ ಬಿಸಿಲಿನಿಂದ ರಕ್ಷಿಸಿದನು. ಮತ್ತು ಈ ವರ್ಷ ಅವರು ಹಿಂದೆಂದಿಗಿಂತಲೂ ಉತ್ತಮ ಫಸಲು ಹೊಂದಿದ್ದರು. ರೈತನಿಗೆ ಸಂತೋಷವಾಯಿತು ಮತ್ತು ಅದೇ ಸಮಯದಲ್ಲಿ ಅವನು ತನ್ನ ಶಕ್ತಿಯ ಸರಿಯಾದ ಬಳಕೆ ಎಂದು ದೇವರಿಗೆ ಹೇಳಲು ಬಯಸಿದನು. ಇನ್ನು ಕೆಲವು ದಿನಗಳ ನಂತರ ಬೆಳೆ ಹಣ್ಣಾದಾಗ ರೈತ ಉತ್ಸಾಹದಿಂದ ಕೊಯ್ಲು ಆರಂಭಿಸಿದ. ಆದರೆ ಕೊಯ್ಲು ಆರಂಭಿಸಿದ ಕೂಡಲೇ ಗೊಂದಲಕ್ಕೆ ಸಿಲುಕಿದ್ದರು. ಗೋಧಿ ಇಲ್ಲ, ಖಾಲಿ ಹೊಟ್ಟು ಮಾತ್ರ ಎಂದು ಅವರು ಅರಿತುಕೊಂಡರು. ಸಸ್ಯಗಳು ದೊಡ್ಡದಾಗಿದ್ದವು ಮತ್ತು ದೊಡ್ಡ ಫಸಲು ನೀಡಬೇಕಿತ್ತು, ಆದರೆ ಗೋಧಿಯೇ ಇರಲಿಲ್ಲ. ಅವರು ತುಂಬಾ ಅಸಮಾಧಾನಗೊಂಡರು ಮತ್ತು ಮತ್ತೆ ದೇವರನ್ನು ಕರೆಯಲು ಪ್ರಾರಂಭಿಸಿದರು. ಅವನು ದೊಡ್ಡ ದನಿಯಲ್ಲಿ ಕೂಗಿದನು, ಸ್ವಾಮಿ, ನೀವು ನನ್ನನ್ನು ಶಿಕ್ಷಿಸಿದ್ದೀರಾ? ಮತ್ತು ಮೇಲಿನಿಂದ ಒಂದು ಧ್ವನಿ ಬಂದಿತು, ನಾನು ನಿನ್ನನ್ನು ಶಿಕ್ಷಿಸಲಿಲ್ಲ, ಬದಲಿಗೆ ಜವಾಬ್ದಾರಿಯು ನಿನ್ನ ಮೇಲಿದೆ. ನೀವು ಸಸ್ಯಕ್ಕೆ ಹೋರಾಡಲು ಅವಕಾಶವನ್ನು ನೀಡಿಲ್ಲ. ನೀವು ಅದನ್ನು ಬಿರುಗಾಳಿ, ಭಾರಿ ಮಳೆ ಮತ್ತು ಸುಡುವ ಬಿಸಿಲಿಗೆ ಒಡ್ಡಿಲ್ಲ. ಅವರು ಅವನ್ನು ಎಲ್ಲಾ ಕಷ್ಟಗಳಿಂದ ರಕ್ಷಿಸಿದ್ದಾರೆ. ಅದಕ್ಕಾಗಿಯೇ ಪ್ರತಿಯೊಂದು ಸಸ್ಯದ ಒಳಭಾಗವು ಟೊಳ್ಳಾಗಿರುತ್ತದೆ. ಒಂದು ಸಸ್ಯವು ಚಂಡಮಾರುತಗಳು, ಭಾರಿ ಮಳೆ ಮತ್ತು ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಂಡಾಗ ಅದು ಹೋರಾಡುತ್ತದೆ ಮತ್ತು ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ. ಅವರ ಹೋರಾಟದಿಂದ ಬಂದ ಈ ಶಕ್ತಿಯೇ ಗೋಧಿಯ ಕಾಳಿಗೆ ಆಕಾರವನ್ನು ನೀಡುತ್ತದೆ. ಅವರು ಅವನ್ನು ಕಠಿಣ ಸಮಯಗಳ ಮೂಲಕ ಹೋಗಲು ಬಿಡಲಿಲ್ಲ, ಅದು ಅವನ್ನು ಬಲಪಡಿಸುತ್ತದೆ. ಸಸ್ಯಗಳು ಹೋರಾಡಲು ಬಿಡದ ಕಾರಣ ಕುಂಡಗಳೆಲ್ಲವೂ ಟೊಳ್ಳಾಗಿಯೇ ಉಳಿದಿವೆ. ನಾವು ನಮ್ಮ ಜೀವನವನ್ನು ಹಿಂತಿರುಗಿ ನೋಡಿದಾಗ ಬೆಳೆಯಲು ಹೋರಾಟಗಳು ಮತ್ತು ಸವಾಲುಗಳು ಅಗತ್ಯವೆಂದು ನಾವು ನೋಡುತ್ತೇವೆ. ಬೆಳೆಗಳು ಬಲವಾಗಿ ಬೆಳೆಯಲು ಮತ್ತು ಫಲ ನೀಡಲು ಕಠಿಣ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಬೇಕು. ಮಾನವರು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಸವಾಲುಗಳು ಶಿಕ್ಷೆಯಲ್ಲ, ಬದಲಿಗೆ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವ ಅವಕಾಶಗಳು. ತನ್ನ ಜೀವನದಲ್ಲಿ ಎಂದಿಗೂ ಹೋರಾಡದ ವ್ಯಕ್ತಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಕಠಿಣ ಅಭ್ಯಾಸ ಮಾಡದ ಕ್ರೀಡಾಪಟು ಎಂದಿಗೂ ಚಿನ್ನದ ಪದಕವನ್ನು ಗೆಲ್ಲುವುದಿಲ್ಲ. ಆರಂಭಿಕ ಸವಾಲುಗಳನ್ನು ಎದುರಿಸದ ಉದ್ಯಮಿ ತನ್ನ ವ್ಯವಹಾರವನ್ನು ಗಮನಾರ್ಹವಾಗಿ ವಿಸ್ತರಿಸಲು ಸಾಧ್ಯವಾಗುವುದಿಲ್ಲ.
ವರ್ಷ ಪೂರ್ತಿ ಕಷ್ಟಪಟ್ಟು ಓದದ ವಿದ್ಯಾರ್ಥಿ ತನ್ನ ತರಗತಿಯಲ್ಲಿ ಉನ್ನತ ಸ್ಥಾನವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಹೋರಾಟಗಳು ಯಶಸ್ಸಿಗೆ ಅತ್ಯಗತ್ಯ. ಆದ್ದರಿಂದ ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿದಾಗ ತೊಂದರೆಗಳು ನಮ್ಮನ್ನು ಬಲಶಾಲಿಯಾಗಿ ಮತ್ತು ಹೆಚ್ಚು ಸಾಮರ್ಥ್ಯವನ್ನು ಮಾಡಲು ಸಹಾಯ ಮಾಡುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಸವಾಲುಗಳಿಲ್ಲದೆ ಅಭಿವೃದ್ಧಿ ಮತ್ತು ವೈಯಕ್ತಿಕ ಬೆಳವಣಿಗೆ ಇಲ್ಲ. ಆದ್ದರಿಂದ ಈ ಸವಾಲುಗಳನ್ನು ಕಲಿಯಲು, ಬೆಳೆಯಲು ಮತ್ತು ಅಂತಿಮವಾಗಿ ಯಶಸ್ವಿಯಾಗಲು ಅವಕಾಶಗಳಾಗಿ ತೆಗೆದುಕೊಳ್ಳಿ.